पूज्याय गुरुराघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ओम श्री गुरुराघवेन्द्राय नमः। अले पापನ ರಾಯರ ಮಂತ್ರ ಎಷ್ಟು ಜನ ಕಲ್ತ್ಕೊಂಡ್ಬಿಟ್ಟಿದ್ಯಾ? ಅಜಯ್ ಕಲ್ತ್ಕೊಳ್ಳೋದೇನ್ ಬೇಕಾಗಿಲ್ಲ. ಅಲ್ಲಿ ನೋಡಲ್ಲಿ ಅಲ್ಲೇ ದೊಡ್ಡದಾಗಿ ಬರ್ದಾರಲ್ಲ, ಎಲ್ಲರೂ ಇಲ್ಲೇ ಹೇಳ್ಕೊಂಡು ಓದ್ಕೊಂಡು ಹೋಗ್ಬೋದು. ಹೌದೇ, ಒಳ್ಳೇದಾತ್ ಬಿಡು. ರಾಯರ ಮಂತ್ರ ಹೇಳ್ಕೊಂಡು ಒಳಗೆ ಹೋದಂಗಾಕತಿ. ನೋಡ್ರಿ ಮತ್ತೆ ಹೋಗನ್ರಿ, ಓದ್ತಾಕತಿ. ಆಮೇಲೆ ಜನ ಜಾಸ್ತಿ ಆಕ್ಕರೆ ನೋಡ್ರಿ, ಬೇಗ ಹೋಗಿ ಆನಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡ್ ಬರನ್ರಿ. ಲೇ ಪಾಪ ನಿಧಾನ, ಜನ ದೂಕಿಕ್ಯಾರು, ಒಂದಿಟ್ ನಿಧಾನಕ್ಕೆ ನಡಿ. ಅಯ್ಯೋ 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 ಯೋನ್ ಜನನಪ್ಪ. ನಮ್ಮಪ್ಪ ಸ್ವಾಮಿ ದರ್ಶನ ಮಾಡಕ್ಕೆ ಯೋಸೊಂದ್ ಜನ ಬಂದಾರಪ್ಪ. ನಿಧಾನಕ್ಕೆ ಕಂಡ್ಲಾ, ನಿಧಾನಕ್ಕೆ ನಡಿ. ಸರಿ ಕಾಜೆ, ನಡಿ ನಡಿ, ಹಂಗೆ ಕೈ ಮುಕ್ಕಂಡ್ ನಡಿ. ಅಮ್ಮಯ್ಯರ ನೋಡ್ರಿ ನೋಡ್ರಿ, ರಾಘವೇಂದ್ರ ಸ್ವಾಮಿಗಳು ನೋಡ್ರಿ, ಕಣ್ ತುಂಬಿಸ್ಕೇಳ್ರಿ. ನಮ್ಮಪ್ಪ ಸ್ವಾಮಿಗೆಲ್ಲ ಬೇಡ್ಕೇಳ್ರಿ. ಅಪ್ಪ ನಮ್ಮಪ್ಪ ಸ್ವಾಮಿ ತಂದೆ ರಾಘವೇಂದ್ರ, ಎಲ್ರನ್ನು ಕಾಪಾಡಪ್ಪ ತಂದೆ. ನಮ್ಮ ಅಪ್ಪನ ಕಾಪಾಡು, ನನ್ನ ಮಗುಗೆ ಒಳ್ಳೆ ಬುದ್ಧಿ ಕೊಡು. ನನ್ನ ಸೊಸೆನ ಕಾಪಾಡು, ನನ್ನ ಮೊಮ್ಮಗ ಬಾರ್ಲಿ ತರಲಿ, ನನ್ನ ಮೊಮ್ಮಗು ಒಳ್ಳೆ ಬುದ್ಧಿ ಕೊಡು. ಅವನು ಕಾಪಾಡು, ನನ್ನ ತಂಗಿನೂ ಕಾಪಾಡಪ್ಪ ಸ್ವಾಮಿ. ಅಪ್ಪ ನಾವು ನಿನ್ನನ್ನು ನಂಬ್ಕೊಂಡ್ ಬಂದಿದ್ದೀವಪ್ಪ ರಾಯರೇ, ನೀವೇ ನಮಗೆ ದಿಕ್ಕಪ್ಪ. ನಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸಿ ನಮ್ಮನ್ನ ಕಾಪಾಡೋ ಜವಾಬ್ದಾರಿ ನಿಂದಪ್ಪ ರಾಯರೇ. ಕಷ್ಟ ಅಂತ ಬಂದರ್ನ ಯಾವತ್ತು ಕೈ ಬಿಡದೆ ಎಲ್ಲರನ್ನು ಕೈ ಹಿಡಿದು ನಡೆಸಿದೀಯಪ್ಪ. ಅದೇ ಥರ ನಮಗೂ ಕೈ ಹಿಡಿದು ನಡೆಸಪ್ಪ. ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿ ನಮಗೆ ಒಳ್ಳೆ ದಿನಗಳು, ಮುಂಬರುವ ದಿನಗಳು ನಮಗೆ ಒಳ್ಳೆ ದಿನಗಳಾಗಿರುವಂತೆ ನೀನು ಕಾಪಾಡಪ್ಪ. ಅಪ್ಪ ನಮ್ಮ ತಂದೆ ನಿನ್ನನ್ನೇ ನಂಬಿ ಬಂದಿದ್ದೀವಪ್ಪ ರಾಯರೇ. ನಮ್ಮನ್ನು ಕೈ ಹಿಡಿಯೋ ಜವಾಬ್ದಾರಿ ನಿಂದಪ್ಪ ಸ್ವಾಮಿ. ಕಾಯೋ ಗುರು ರಾಯ ಬಿಡದಿ ನನ್ನ ಕೈಯ, ಕಾಯೋ ಗುರು ರಾಯ ಬಿಡದಿ ನನ್ನ ಕೈಯ. ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ರಸ, ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ರಸ. ಕಾಯೋ ಗುರು ರಾಯ ಬಿಡದಿ ನನ್ನ ಕೈಯ, ಕಾಯೋ ಗುರು ರಾಯ ಬಿಡದಿ ನನ್ನ ಕೈಯ. ಅಪ್ಪ ನಮ್ಮಪ್ಪ ಸ್ವಾಮಿ ಎಲ್ರನ್ನು ಕಾಪಾಡಪ್ಪ. ನಿನ್ ದರ್ಶನಕ್ಕೆ ಬಂದಿದೀವಿ, ಎಲ್ರನ್ನು ಕಾಪಾಡಪ್ಪ ತಂದೆ. ಮತ್ತೆ ಮುಂದಕ್ಕೆ ಹೋಗ ನೋಡ್ರಿ, ಜನ ಜಾಸ್ತಿ ಆದ್ರೂ ತೊಳ್ತಾರೆ ಹಿಂದೆ. ಮುಂದಕ್ಕೆ ಹೋಗ ನೋಡ್ರಿ. ಕಡೆ ಅಮ್ಮಯ್ಯ, ಯಾಕ ರಾಯರ್ನ ನೋಡ್ಕೊಂತ ನಿಂತ್ಕೊಂಡ್ಬಿಟ್ರೆ ಮುಂದಕ್ಕೆ ಹೋಗಕ್ ಮನ್ಸೆ ಆಗ್ತಾ ಇಲ್ಲ ನೋಡು. ನಮ್ಮಪ್ಪ ಸ್ವಾಮಿನ ನೋಡ್ಕೊಂಡೇ ನಿಂತ್ಕೋಬೇಕು ಅಂತ ಅನಿಸ್ತೈತಿ. ಕಣತೆ, ನನ್ಗೂ ಅನಿಸ್ತೈತಿ, ಎಲ್ರಿಗೂ ಅನಿಸ್ತತೆ. ಈಗ ನಾವೇ ಎಲ್ಲಿ ನಿಂತ್ಕೊಂಡ್ರೆ ಮುಂದಕ್ಕೆ ಹೋಗ್ರಿ ಅಂತ ತಳ್ತದಾರಲ್ಲಿ. ನಡ್ರಿ ಬೇಗ ಮುಂದಕ್ಕೆ. ನಮ್ಮಪ್ಪ ಸ್ವಾಮಿನ ಕಣ್ ತುಂಬಿಸ್ಕೇಳ್ರಿ, ಕಣ್ ತುಂಬಿಸ್ಕೊಂಡ್ ನಡ್ರಿ. ರಂಗು, ನಮ್ಮಪ್ಪ ಸ್ವಾಮಿ ನೋಡ್ಕೇಳವ, ನೋಡಿ ಕಣ್ ತುಂಬಿಸ್ಕೇಳವ. ಬೇಡ್ಕೆ ನೀನು ಕಷ್ಟಗಳು ಏನಾರ ಇದ್ರೆ ನಮ್ಮಪ್ಪ ಸ್ವಾಮಿ ಹತ್ರ ಬೇಡ್ಕೆ. ಸಲಿಗುಂಡು ಅಪ್ಪ ನನ್ನ ತಂದೆ ಕಾಪಾಡಪ್ಪ. ಪಾಪ ನಡಿ ನಡಿ, ಮುಂದಕ್ಕೆ ನಡಿ. ಹಂಗೆ ರಾಯರ್ ಮುಖ ದರ್ಶನ ಚೆನ್ನಾಗಿ ಆಯ್ತು ಕಣೆ ಅಮ್ಮಯ್ಯ. ಕಣ್ ತುಂಬಿಸ್ಕೊಂಬಿಟ್ಟೆ ನಮ್ಮಪ್ಪ ಸ್ವಾಮಿ ನೋಡ್ಬಿಟ್ಟು. ಕಣತೆ, ನನ್ಗೂ ನಮ್ಮಪ್ಪ ಸ್ವಾಮಿ ನೋಡಿ ಎಷ್ಟೋ ನೆಮ್ಮದಿ ಸಮಾಧಾನ ಆದಂಗಾತು. ಮೊನ್ನೆ ಇದ್ದಂತ ದುಃಖಗಳು ಕಷ್ಟಗಳೆಲ್ಲ ನಮ್ಮಪ್ಪ ಸ್ವಾಮಿ ನೋಡಿದ್ಮೇಲೆ ಎಲ್ಲ ಬಗೆಹರ್ದಂಗಾತು ಕಣತೆ. ನಮ್ಮಪ್ಪ ಸ್ವಾಮಿ ಪವಾಡನೆ ಹಂಗೆ ಕಣೆ. ಅವನ್ ಮುಖ ದರ್ಶನ ಮಾಡಿದ್ರೆ ಸಾಕು, ಮನುಷ್ಯ ಅಂದ್ಕೊಂಡು ಸಮಸ್ಯೆಗಳೆಲ್ಲ ಬಗೆಹರ್ದೋಕವಿ. ಹೌದು ಗುಂಡು, ಅದಕ್ಕೆ ಯಾವಾಗ್ಲೂ ಲಾಯಲಿದ್ದಾಳೆ ಅಂತ ಎಲ್ಲಿ ನೋಡಿದ್ಲು ಬಲಿತಾನೆ ಇರ್ತಾನೆ. ಲಾಯಲಿದ್ದಾಳೆ. ಅಯ್ಯೋ ಅಜ್ಜಿ, ಅದು ರಾಯರಿದ್ದಾರೆ ನೀನು ಬಾಯಿ ಕೇಳ್ಬಿಟ್ರೆ ಅಷ್ಟೇ. ಹೆಂಗ ಬಿಡು, ಅಟ್ಲೀಸ್ಟ್ ರಾಯರಿದ್ದಾರೆ ಅಂತ ನೀನು ಬೋರ್ದೇ ಇದ್ರು ನೀನು ಹೇಳ್ದಲ್ಲ ಬಿಡು. ಪಾಪ ಅವಳೇನ್ ಮಾಡ್ತಾಳು, ಅವಳೇನ್ ತಪ್ಪೇ ಇಲ್ಲ. ಅವಳ ಬಾಯಿಗೆ ರಾ ಅನ್ನೋ ಅಕ್ಷರ ಬರಲ್ಲ, ಹಂಗಾಗಿ ಮತ್ತೆ ರಾ ಜಾಗದಲ್ಲಿ ಮತ್ಲಾ ಅಂತಾಳ. ಈ ರಾಯರ ಪದ ಇರೋದೇ ಮತ್ತೆ ರಾ ಅಕ್ಷರದಲ್ಲಿ. ಮತ್ತಿನ್ನೇನ್ ಮಾಡಕ್ಕಾಗತ್ತೆ, ಅವಳು ಬಂದ್ ಭಾಷೆಗೆ ಹೇಳ್ತದಾಳೆ. ಬಿಡು ಗುಂಡು, ನಮ್ಗಿನ್ಯಾವ ತೊಂದ್ಲೆನೂ ಬರೋದಿಲ್ಲ. ಲಾಯಲಿದ್ದಾಳೆ.
ಹ್ಞೂ ಕಣೆ ರಂಗು, ಈಗ ನಮ್ಮಪ್ಪ ಸ್ವಾಮಿ ದರ್ಶನ ಮಾಡಿದ್ವಲ್ಲ, ಇನ್ಯಾವ ತೊಂದರೆಗಳು ನಮಗೆ ಬರೋದಿಲ್ಲ. ಆ ನಮ್ಮಪ್ಪ ಸ್ವಾಮಿನಿಯ ಆ ತೊಂದರೆಗಳನ್ನೆಲ್ಲ ಬಗೆಹರಿಸಿ ಕಾಯ್ತಾನೆ. ಬರ್ರಿ ಹೋಗನ್ರಿ. ಎಷ್ಟೊಂದ್ ಜನ ಅದರ ನೋಡಕ್ಕೆ ದೇವಸ್ಥಾನದಾಗೆ. ಅವ್ರವ್ರ ಆರೈಕೆಗಳು ಅವ್ರವ್ರು ಅನ್ಕೊಂಡಿರೋದನ್ನ ಪೂಜೆಗಳನ್ನ ಮಾಡಿಸ್ತಾ ಇರ್ತಾರಲ್ಲ. ಎಲ್ಲೆಲ್ಲಿ ಏನೇನ್ ಪೂಜೆ ಮಾಡ್ತಾರಲ್ಲ ಜನ ಜಾಸ್ತಿನೇ. ಬರ್ರಿ ಕಣತ್ತೆ, ಪ್ರದಕ್ಷಿಣೆ ಹಾಕ ನಡ್ರಿ. ನೋಡ್ದೇನತ್ತೆ ಎಷ್ಟ್ ಜನ ಆ ನಮ್ಮಪ್ಪ ಸ್ವಾಮಿಗೆ ದೀರ್ಘದಂಡ ನಮಸ್ಕಾರ ದಿಂಡು ಉಳ್ತದಾರೆ. ನೋಡು ಎಷ್ಟು ಜನ. ಕಣೆ ಅಮ್ಮಯ್ಯ, ಆ ನಮ್ಮಪ್ಪ ಸ್ವಾಮಿ ಎಲ್ರ ಕಷ್ಟಗಳನ್ನ ಬಗೆಹರಿಸ್ತದಾನೆ ಅಂದ್ಮೇಲೆ ಆ ನಮ್ಮಪ್ಪ ಸ್ವಾಮಿಗೆ ಇಷ್ಟು ಮಾಡ್ದಲೇ ಇರ್ತಾರೆ ಜನ. ಕಣತ್ತೆ, ಆ ನಮ್ಮಪ್ಪ ಸ್ವಾಮಿ ರಾಯರು ಎಲ್ರಿಗೂ ಎಷ್ಟು ಒಳ್ಳೇದ್ ಮಾಡಿದಾರೆ ನೋಡು. ಅದಕ್ಕೆ ತಾನೇ ಮತ್ತೆ ರಾಯರಿದ್ದಾರೆ ಎಲ್ಲ ನೋಡ್ಕೊಂತಾರೆ ಅಂತ ಅನ್ನೋದು. ನಡ್ರತಿ ಮುಂದೋಗಿ ಅಲ್ಲೆಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ನಮ್ಮಪ್ಪ ಸ್ವಾಮಿ ಧ್ಯಾನ ಮಾಡಿ ಹೋಗ ನಡ್ರಿ. ಬರ್ರಿ ಅತ್ತೆ, ಇಲ್ಲ ಸ್ವಲ್ಪ ಹೊತ್ತು ಕೂತಿದ್ದು ಧ್ಯಾನ ಮಾಡಮ್ ಬರ್ರಿ. ಕೂತ್ಕೊಳ್ರಿ. ಅತ್ತೆ, ರಾಯರ ದರ್ಶನ ಮಾಡಿ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಆದಂಗಾತು ಅಲ್ವೇನತ್ತೆ? ಕಣೆ ಅಮ್ಮಯ್ಯ, ನನ್ಗೂ ಹಂಗೆ ಆತು. ಎಷ್ಟೋ ದಿನ ದೇವನ ತಲೆ ತುಂಬ್ಕೊಂಡಿರೋ ಭಾರ ಎಲ್ಲ ಇಳ್ದಂಗಾತು. ದೇವ್ರ ದರ್ಶನ ಮಾಡಿದ ತಕ್ಷಣ ಅದೆಲ್ಲ ಏನು ಎಲ್ಲ ಬಗೆಹರಿತು ಅನ್ನೋ ತರ ಸಮಾಧಾನ ಆದಂಗಾತು. ಕಣತೆ, ರಾಯರ್ ಪವಾಡ ಇಲ್ದಲೆಯ ಇದೆಲ್ಲ ನಡೆಯಕ್ಕಿಲ್ಲ. ಈ ರಾಯರ್ ಪವಾಡದಿಂದನೇ ಮತ್ತೆ ಇಷ್ಟೆಲ್ಲ ಜನ ಬರ್ತಾ ಇರೋದು. ಮತ್ತೆ ರಾಯರು ಇವ್ರು ಎಲ್ಲರಿಗೂ ಒಳ್ಳೇದ್ ಮಾಡಿರೋದಕ್ಕೆ ತಾನೇ ಇಷ್ಟೊಂದ್ ಜನ ಬರ್ತಾ ಇರೋದು. ಕಣೆ ಅಮ್ಮಯ್ಯ. ಅಜ್ಜಿ ಪ್ರಸಾದ ಈಗ ಹೋಗ್ತೀವಲ್ಲ, ತಗೊಂಡ್ ಹೋಗೋಣಲ್ಲಿ. ಬರ್ರಿ ಬೇಗ ಹೋಗನ್ರಿ. ಮತ್ ದರ್ಶನ ಆತಲ್ಲ, ಇನ್ನೇನ್ ಮತ್ತೆ ಹೊಟ್ಟೆ ಸಿಕ್ಕಿಲ್ಲ ನಿಮಗೆ? ಪಾಪ ರಾಯ ದರ್ಶನ ಮಾಡಿದ್ಮೇಲೆ ಹೊಟ್ಟೆನ ಹಸಿತಾ ಇಲ್ಕಂಡ್ ಪಾಪ. ಅದು ದರ್ಶನ ಮಾಡಿದ್ಮೇಲೆ ದೇವ್ರ ಮುಖ ನೋಡಿದ್ಮೇಲೆ ಹೊಟ್ಟೆನ ತುಂಬಂಗಾತು. ಅದೇ ಅದು ನಿನಗೆ, ನನಗಲ್ಲ. ಬಾಬಾ ನಿನ್ನೆ ಏನ್ ಹೇಳಿದ್ದೆ ರಾತ್ರಿ? ಹೋಟ್ಲಾಗಿ ನಿನ್ಗೆ ಏನಾರು ತಿನ್ನಕ್ ಕೊಡಿಸ್ತೀನಿ ಅಂತ ಹೇಳಿರ್ಲಿಲ್ವೇ? ಬಾ ಮತ್ ಹೋಗೋಣ. ಹೋಗೋಣಂತಿರು. ಇಲ್ಲೇ ರಾಯರು ಭೋಜನ ವ್ಯವಸ್ಥೆ ಇತ್ತು, ಮಾಡ್ಬೋದಾಗಿತ್ತು. ಇನ್ನು ಟೈಮ್ ಆಗಿಲ್ಲ ಅನ್ಸುತ್ತೆ ಊಟದ್ದು. ಮತ್ತಿನ್ನು ನೀನು ಅಲ್ಲಿ ಗಂಟೆ ಎಲ್ಲಿ ಉಪವಾಸ ಇರ್ತೀಯಪ್ಪ? ನಡಿ, ಏನಾರ ತಿನ್ನ ಕೊಡಿಸ್ನಿ, ತಿನ್ನುವಂತ ನಡಿ. ಬರ್ರಿ ಹೋಗೋಣ. ಪಾಪ ಎಲ್ಲಾರ ಒಂದಿಟ್ಟು ನೆಮ್ಮದಿಯಾಗಿ ಸಮಾಧಾನ ಕೂತ್ಕೊಂಡಿ ಅಂದ್ರೆ ಯಾವಾಗ ನೋಡಿದ್ರು ನಡಿ ಹೋಗೋಣ ಅನ್ನೋದಾಗೆ ಇರ್ತೀಯ. ದೇವಸ್ಥಾನಕ್ಕೂ ಬಂದಾಗ ಒಂದಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳಕ್ಕೂ ಬಿಡಲ್ವಲ್ಲ ಪಾಪ ನೀನು. ಅಮ್ಮ, ಈಗ ತಾನ ಸುತ್ತಾಡ್ದು ಕೂತ್ಕೊಂಡಿಲ್ವೇ? ಸಾಕು, ಹೊಟ್ಟೆ ಹಸಿದ್ ಬರ್ರಿ. ಬ್ಯಾಡ ಅಂದ್ರೆ ನೀನ್ ಎಲ್ಲಿ ಬಿಡ್ತಿ ಹೇಳು? ನೋಡಿ ಹೋಗೋಣ. ರಂಗು, ಅಮ್ಮಯ್ಯ, ಅಂತೂ ಇಂತುವ ರಾಯರ ದರ್ಶನ ಚೆನ್ನಾಗಿ ಆತು. ಯಾವ್ದು ಏನುವ ತೊಂದ್ರೆ ಇಲ್ದಂಗೆ ಚೆನ್ನಾಗಿ ದರ್ಶನ ಮಾಡ್ಕೊಂಡ್ ಬಂದ್ವಿ. ಕಣತೆ, ರಾಯರ ದರ್ಶನಕ್ಕೆ ಬಂದದ್ದು ಸಾರ್ಥಕ ಆತ್ ಬಿಡು. ಬೋರೀಗ ಪಾಪನಿಗೇನೋ ವಾಟಸತ್ತಂತೆ, ಹೋಟ್ಲಿಗೆ ಹೋಗಿ ಏನಾರ ತಿಂಡಿ ತಿನ್ಕೊಂಬರ ನಡ್ರಿ. ಸರಿ ಕಣತೆ, ಬರ್ರಿ ಹೋಗನ್ರಿ. ನೋಡಿದ್ರಲ್ಲ ಗೆಳೆಯರೆ, ಕೊನೆಗುವ ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ ಪಡೆದ್ವಿ. ನಮ್ಮ ಕಷ್ಟಗಳನ್ನೆಲ್ಲ ರಾಯರ ಹತ್ರ ಹೇಳ್ಕೊಂಡ್ವಿ. ರಾಯರು ಬಗೆಹರಿಸ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲೇ ಇದೆ. ನಿಮ್ಗೂ ನಿಮ್ಮ ಕಷ್ಟಗಳನ್ನ ಹೇಳ್ಕೋಬೇಕು, ಬಗೆಹರಿಸ್ಕೋಬೇಕು ಅಂತಿದ್ರೆ ರಾಯರ ಹತ್ರ ಬಂದು ಹೇಳ್ಕೊಂಡು ರಾಯರ ದರ್ಶನ ಮಾಡ್ಕೊಂಡು ಹೋಗಿ, ನಿಮ್ಮ ಕಷ್ಟಗಳು ಸಹ ಬಗೆಹರಿತವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು. ಗುಂಡು ಗುಂಡು ಗುಂಡು, ನಾನು ಲಾಘವೇಂದ್ರಾಯ ಸ್ವಾಮಿಯ ಮಂತ್ರ ಹೇಳ್ತೀನಿ ಗುಂಡು. ಸರಿ ಹೇಳು. ಆನಪ್ಪ ಸ್ವಾಮಿ ಮಂತ್ರ ಹೇಳ್ತಿ ಅಂದ್ರೆ ಯಾರು ಬೇಡ ಅಂತಾರೆ. ಹೇಳು. ಓಂ ಶ್ರೀ ಗುರು ಲಾಘವೇಂದ್ರಾಯ ಸತ್ಯದಲ್ಮಲತಾಯ ಚ ಭಜತಾಂ ಕಲ್ಪಲುಕ್ಷಾಯ ನಮತಾಂ ಕಾಮಧೇನುವೇ. ಚೆನ್ನಾಗಿ ಹೇಳ್ದೆ ಕಣೆ ರಂಗು. ಆ ನಮ್ಮಪ್ಪ ಸ್ವಾಮಿಗೆ ನಿನ್ ಭಕ್ತಿ ಮುಟ್ಟಿರ್ತಕ್ಕ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಗೆಳೆಯ.